ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ವಿಡಿಯೋದಲ್ಲಿ ಒಣಗ್ತಾ ಇರುವಂತಹ ಗುಲಾಬಿ ಗಿಡವನ್ನು ಸಹ ಹಚ್ಚ ಹಸಿರಾಗಿ ಚಿಗುರಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೂಗಳನ್ನು ಪಡಿಬೇಕು ಅಂತಂದರೆ ಈ ಒಂದು 5 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು. ನರ್ಸರಿಯಿಂದ ತಂದಂತಹ ಎಂತಹ ಒಣಗ್ತಾ ಇರೋ ಗಿಡ ಆಗಲಿ ಅಥವಾ ತಂದಾಗ ತುಂಬ ಚೆನ್ನಾಗಿತ್ತು ಆಮೇಲೆ ಹಾಳಾಗಿ ಹೋಗ್ತಾ ಇದೆ ಅನ್ನುವಂತಹ ಗಿಡವನ್ನು ಸಹ ಚೆನ್ನಾಗಿ ನೋಡಿಕೊಳ್ಳುವಂತಹ ಕೇವಲ 5 ಟಿಪ್ಸ್. ಈ 5 ಫಾಲೋ ಮಾಡಿದರೆ ಸಾಕು, ನಿಮ್ಮ ಗಿಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಜಾಸ್ತಿ ಹೂಗಳನ್ನು ಬಿಡುತ್ತೆ. ಹಾಗಿದ್ದರೆ ಆ 5 ಟಿಪ್ಸ್ ಯಾವುದು ಅನ್ನೋದನ್ನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ, ಬನ್ನಿ. ಎಲ್ಲಕ್ಕಿಂತ ಮೊದಲು ಬರೋದು ಬಿಸಿಲು. ಯಾವುದೇ ಹೂ ಬಿಡೋ ಗಿಡಕ್ಕಾದರೂ ಬಿಸಿಲು ಚೆನ್ನಾಗಿರಬೇಕು. ಸೂರ್ಯನ ಬಿಸಿಲು ಗುಲಾಬಿ ಗಿಡಗಳಿಗೆ ಕಡಿಮೆ ಅಂತ ಅಂದರೂ 3ರಿಂದ 5 ಗಂಟೆಗಳ ಕಾಲ ಬಿಸಿಲು ಬೀಳುವಂತಹ ಜಾಗದಲ್ಲಿ ನೀವು ಗುಲಾಬಿ ಗಿಡಗಳನ್ನು ಇಡಬೇಕಾಗತ್ತೆ. ಕೆಲವೊಂದೊಂದು ಸರ್ತಿ ತುಂಬ ಜಾಸ್ತಿ ಬಿಸಿಲಾದರೂ ಕೂಡ ಗಿಡಗಳು ಒಣಗಿ ಹೋಗ್ತವೆ, ಹೂಗಳ ಬಣ್ಣನೇ ಬದಲಾಗಿ ಹೋಗುತ್ತೆ, ಬೇರೆ ಕಲರ್ ಇರೋದು ವೈಟಿಶ್ ಆಗಿ ಕಾಣಿಸ್ತಾ ಇರುತ್ತೆ, ಎಲೆಗಳು ಒಣಗಿ ಹೋಗುತ್ತೆ. ನೋಡಿ, ನಾನಿಲ್ಲೊಂದು ಗಿಡ ತೋರಿಸ್ತಾ ಇದ್ದೀನಿ. ಇದು ಡಬಲ್ ಕಲರ್ ಆರೆಂಜ್ ಮತ್ತು ವೈಟ್ ಯೆಲ್ಲೋ ಕಲರ್ ಮಿಕ್ಸ್, ಆರೆಂಜ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಇರುವಂತಹ ಗಿಡ. ಬಿಸಿಲಿಗೆ ಇದು ಹೇಗೆ ಒಣಗಿ ಹೋಗ್ತಾ ಇದೆ. ಇದು ಅತಿ ಹೆಚ್ಚು ಬಿಸಿಲಾದಾಗ ಹೀಗಾಗತ್ತೆ. ಆಗ ಈ ಥರ ಆಗ್ತಾ ಇದೆ ಅಂತ ಗೊತ್ತಾದಾಗ ನೀವು 3ರಿಂದ 5 ಗಂಟೆಗಳ ಕಾಲ ಬಿಸಿಲು ಸಿಕ್ಕುವಂತಹ ಜಾಗದಲ್ಲಿ ಇದನ್ನು ಬದಲಾಯಿಸಬೇಕು, ಅದರ ಸ್ಥಳನ ಬದಲಾಯಿಸಬೇಕು. ಓಕೆನಾ? ನೆಕ್ಸ್ಟು ಮೋಸ್ಟ್ ನೆಗ್ಲೆಕ್ಟೆಡ್ ವರ್ಕ್ ಇದು. ಏನು ಅಂದರೆ, ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಆದರೆ ಆ ನೀರು ಗೊಬ್ಬರನ ನಮ್ಮ ಗಿಡ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತಲೇ ನಾವು ನೋಡೋದಕ್ಕೆ ಹೋಗೋದಿಲ್ಲ. ಮೇಲ್ಗಡೆ ಮಣ್ಣು ತುಂಬ ಗಟ್ಟಿಯಾಗಿ ಒಣಕೊಂಡಿದ್ದಾಗ ನೀವು ಹಾಕೋ ನೀರು ಪಾಟ್ಗಳಲ್ಲಿ ಬೆಳೆಸುವಾಗ ಸೈಡಿಗೆ ಇಳಿದೋಗ್ಬಿಡತ್ತೆ. ಯಾವಾಗಲೂ ಗಿಡಗಳ ಬೇರಿಗೆ ಗಾಳಿ ಆಡ್ತಾ ಇರಬೇಕು. ನೀವು ಹಾಕೋ ನೀರು ಮತ್ತು ಗೊಬ್ಬರ ಆ ಗಿಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ಹಾಗಾಗಿ ಯಾವಾಗಲೂ ಯಾವುದಾದ್ರೂ ಒಂದು ಟೂಲ್ನ ಸಹಾಯದಿಂದ ಅಥವಾ ಒಂದು ಕೋಲಿನ ಸಹಾಯದಿಂದ ಗಿಡದ ಬುಡವನ್ನು ಲೂಸ್ ಮಾಡ್ತಾ ಇರಿ. ಅಂದರೆ ಬುಡ ಬಿಗಿದ್ಕೋಬಾರ್ದು, ಆವಾಗ ಬೇರಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಬೇರು ಯಾವಾಗ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಆಗ ಗಿಡ ಕೂಡ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಸೊ ನಮ್ಮ ಗಿಡ ಚೆನ್ನಾಗಿ ಬೆಳೆದು ಹೂಗಳು ಬಿಡಬೇಕು ಅಂತ ಅಂದರೆ ಅದರ ಬೇರಿನ ಬೆಳವಣಿಗೆ ಚೆನ್ನಾಗಾಗಿರಬೇಕು, ಗಾಳಿ ಸರಾಗವಾಗಿ ಆಡೋ ಹಾಗಿರಬೇಕು. ಹಾಗಾಗಬೇಕು ಅಂದರೆ ವೀಕ್ಲಿ ಒನ್ಸು ಅಥವಾ 10 ಡೇಸ್ ಒನ್ಸು ಮಣ್ಣು ತುಂಬ ಟೈಟಾಗಿ ಬಿಗಿದ್ಕೊಂಡಿದೆ ಅಂತ ನಿಮ್ಗೆ ಅನಿಸಿದ್ರೆ ಫಸ್ಟ್ ಈ ಕೆಲಸನ ಮಾಡಿ. ಆಮೇಲೆ ಗಿಡದ ಬುಡವನ್ನು ಸ್ವಚ್ಛವಾಗಿಡಿ. ಬೇರೆ ಗಿಡಗಳು ಅಥವಾ ಉದುರಿದ ಎಲೆಗಳನ್ನು ಅದರ ಬುಡದಲ್ಲಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. 3ನೇ ಟಿಪ್ಸ್ ಏನು ಅಂತ ಅಂದರೆ ನೀರು. ಕೆಲವರು ನೀರು ಹಾಕೋದ್ರಲ್ಲೇ ತಪ್ಪು ಮಾಡಿ ಬಿಡ್ತಾರೆ. ಒಂದೊಂದು ಸರ್ತಿ ತುಂಬ ಮಣ್ಣು ಒಣಗೋಗೋದಕ್ಕೆ ಬಿಡೋದು, ಇಲ್ಲ ಇನ್ನೊಂದು ಸರ್ತಿ ತುಂಬ ಅತಿಯಾಗಿ ನೀರನ್ನು ಹಾಕೋದು. ಇದು 2 ಕೂಡ ಒಂದೊಂದು ಸರ್ತಿ ಗಿಡ ಒಣಗೋಗೋ ಹಾಗೆ ಅಥವಾ ಕೊಳೆತು ಹೋಗೋ ಹಾಗೆ ಮಾಡುತ್ತೆ. ಫಸ್ಟು ಪಾಟಲ್ಲಿ ಡ್ರೈನೇಜ್ ಹೋಲ್ ಇರಬೇಕು. ನೀವು ಎಕ್ಸ್ಟ್ರಾ ಹಾಕಿದಂತಹ ನೀರು ಇಳಿದು ಹೋಗೋ ಹಾಗೆ ಇರಬೇಕು. ನೀವು ಮಾಮೂಲಿಯಾಗಿ ಸಿಗೋ ಗಾರ್ಡನ್ ಸಾಯಿಲಲ್ಲೇ ಗಿಡವನ್ನು ನೆಟ್ಟಿರಿ, ಪರವಾಗಿಲ್ಲ, ಅದರಲ್ಲಿ ನೀರು ನೀಟಾಗಿ ಬಸ್ದು ಹೋಗೋ ಹಾಗೆ ಇರಬೇಕು. ನೀರು ನಿಂತ್ಕೊಳ್ಳೋ ರೀತಿ ಇರಬಾರ್ದು. ನೀವು ಡೈಲಿ ಈವ್ನಿಂಗಲ್ಲಿ 1 ಟೈಮ್ ಅಥವಾ 2 ಡೇಸ್ ಒನ್ಸ್ ಆದರೂ ನೀರನ್ನು ಕೊಡಬಹುದು. ಗಿಡದ ಬುಡದಲ್ಲಿ ಮಣ್ಣನ್ನು ಮುಟ್ಟಿ ನೋಡಿ, ನೀರಿನಂಶ ಇತ್ತು ಅಂದರೆ, ಥಂಡಿ ಇತ್ತು ಅಂದರೆ ನೀರನ್ನು ಹಾಕಬೇಡಿ. ಅಥವಾ ಒದ್ದೆ ಇರಲಿಲ್ಲ, ಡ್ರೈ ಆಗಿತ್ತು ಅಂತ ಅಂದರೆ ನೀರನ್ನು ಹಾಕಿ. ಅದನ್ನು ಒಂದು ಸರ್ತಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಗಿಡಕ್ಕೆ ಡೈಲಿ ನೀರು ಹಾಕಬೇಕಾ ಅಥವಾ 2 ಡೇಸ್ ಒನ್ಸ್ ಹಾಕಿದ್ರೆ ಸಾಕಾಗತ್ತಾ ಅಂತ. ಅದನ್ನು ಒಂದು ಸರ್ತಿ ನೋಡಿಕೊಂಡು ಅದೇ ರೀತಿ ಫಾಲೋ ಮಾಡಿ. ನೆಕ್ಸ್ಟು ಬರೋದು ಗೊಬ್ಬರ, ಕಾಂಪೋಸ್ಟ್. ನೀವು ಎರೆಹುಳು ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವುದನ್ನಾದರೂ ಕೊಡಬಹುದು. ಸಾಲಿಡ್ ಗೊಬ್ಬರಕ್ಕೆ ಬಂದರೆ ನಾನು ಯಾವುದೇ ರೀತಿ ರಸಗೊಬ್ಬರಗಳು, ಗೌರ್ಮೆಂಟ್ ಗೊಬ್ಬರಗಳನ್ನು ಬಳಸಲ್ಲ. ಸೊ ನಾನು ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಷನ್ನು ಕೊಡೋದಿಲ್ಲ. ಆರ್ಗ್ಯಾನಿಕ್ ಆಗಿ ಬಳಸುವಂಥದ್ದು ಎರೆಹುಳು ಗೊಬ್ಬರ ಅಥವಾ ಕುರಿ ಗೊಬ್ಬರ. ನಾನು ಲಿಕ್ವಿಡ್ ಕಾಂಪೋಸ್ಟನ್ನು ಜಾಸ್ತಿ ಕೊಡ್ತೀನಿ. ಅಂದರೆ ಲಿಕ್ವಿಡ್ ಫರ್ಟಿಲೈಸರ್, ಕಿಚನ್ ವೇಸ್ಟಿಂದ ರೆಡಿ ಮಾಡ್ಕೊಂಡಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನು ಜಾಸ್ತಿ ಕೊಡ್ತೀನಿ.
ನಾನು ಈ ವಿಡಿಯೋದ ಕೊನೆಯಲ್ಲಿ ಆ ಪ್ಲೇ ಲಿಸ್ಟನ್ನು ನಿಮಗೆ ಕೊಟ್ಟಿರ್ತೀನಿ. ಅದರಲ್ಲಿ ನೋಡಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಗಿಡಕ್ಕೆ ಕೊಡಬಹುದು. ವಾರಕ್ಕೊಮ್ಮೆ 10 ಡೇಸ್ ಒನ್ಸ್ ಕೂಡ ಕೊಡಬಹುದು. ಸಾಲಿಡ್ ಫರ್ಟಿಲೈಸರ್ ಆದರೆ ತಿಂಗಳಿಗೆ ಒಂದು ಸರಿನಾದರೂ ಕೊಟ್ಟರೆ ಸಾಕಾಗತ್ತೆ. ನೆಕ್ಸ್ಟ್ ಬರೋದು ಪ್ರೂನಿಂಗ್. ಪ್ರೂನಿಂಗಲ್ಲಿ 2 ಟೈಪ್ ಇರುತ್ತೆ. ಒಂದು ಹಾರ್ಡ್ ಪ್ರೂನಿಂಗ್, ಇನ್ನೊಂದು ಸಾಫ್ಟ್ ಪ್ರೂನಿಂಗ್. ಹಾರ್ಡ್ ಪ್ರೂನಿಂಗ್ ಅಂತ ಅಂದರೆ ಗಿಡದ ಬುಡದ ಹತ್ರಕ್ಕೆ ಕಟ್ ಮಾಡೋದು. ಅದನ್ನು ನಾವು ಮಳೆಗಾಲದ ಪ್ರಾರಂಭದಲ್ಲಿ ಮಾಡಬೇಕು. ನೋಡಿ, ಈ ಥರ ಈ ಪ್ಲೇಸ್ಗಳಲ್ಲಿ, ಇಲ್ಲಿ ಈ ಥರದ ಪ್ಲೇಸ್ಗಳಲ್ಲಿ ಕಟ್ ಮಾಡೋದು ಹಾರ್ಡ್ ಪ್ರೂನಿಂಗ್. ಇದನ್ನು ಮಳೆಗಾಲದ ಪ್ರಾರಂಭದಲ್ಲಿ ಮಾಡಿದ್ರೆ ಗಿಡ ತುಂಬ ಹೈಟ್ ಹೋಗೋದಿಲ್ಲ, ಬುಷಿಯಾಗಿ ಕೆಳಗೇನೆ ಬೆಳ್ಕೊಂಡಿರುತ್ತೆ. ಇದು ಸಾಫ್ಟ್ ಪ್ರೂನಿಂಗ್. ಇದನ್ನು ಕಟ್ ಮಾಡೋದ್ರಿಂದ ಈ ರೀತಿ ಮೇಲಿನ ಚಿಗುರು ಹೂ ಬಿಟ್ಟು ಆದಮೇಲೆ 1-2 ಎಲೆಗಳನ್ನು ಬಿಟ್ಟು ಕೆಳಗಡೆ ಕಟ್ ಮಾಡೋದನ್ನು ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ. ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಗಂಟಲ್ಲೂ ಸಹ ಚಿಗುರು ಬರುತ್ತೆ. ನೋಡಿ, ಅಲ್ಲಿ ತುದಿ ಒಣಗ್ತಾ ಇದೆ. ಇದನ್ನು ಹಾಗೆ ನಾವು ನೆಗ್ಲೆಕ್ಟ್ ಮಾಡಿ ಬಿಟ್ಟರೆ ಅದೇನೇ ಡೈಬ್ಯಾಕ್ ಡಿಸೀಸ್ ಆಗುತ್ತೆ. ಅಂದರೆ ಮೇಲ್ಗಡೆಯಿಂದ ಗಿಡ ಒಣಕೋಂತ ಬರುತ್ತೆ, ಕೆಳಗಡೆ ಬಂದು ಒಣಗೋಗ್ಬಿಡತ್ತೆ. ಸೊ ಹಾಗಾಗಬಾರ್ದು ಅಂತ ಅಂದರೆ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡಬೇಕು. ರೆಗ್ಯುಲರ್ ಅಂತ ಅಂದರೆ ವಾರ ಮಾಡಬೇಕು ಆ ಥರ ಏನಿಲ್ಲ. ನೀವು ಹೂನ ಕಟ್ ಮಾಡ್ಕೊಂಡಾಗ್ಲೇ ಒಂದೆರಡು ಎಲೆ ಕೆಳಗೇನೆ ಕಟ್ ಮಾಡಿಕೊಂಡ್ರೆ ಸಾಕು. ಆದರೆ ನೆಕ್ಸ್ಟ್ ಗಂಟಿಂದ ಚಿಗುರು ಬರುತ್ತೆ. ಕಟ್ ಮಾಡುವಾಗ ಸಿಸರ್ ಏನಾದರೂ ಯೂಸ್ ಮಾಡಿ ಕಟ್ ಮಾಡಿ. ಹೀಗೆ ಪ್ರೂನ್ ಮಾಡೋದ್ರಿಂದ ಪ್ರತಿಯೊಂದು ಗಂಟಲ್ಲೂ ಸಹ ಚಿಗುರು ಬರುತ್ತೆ. ನಾನು ನನ್ನ ಇನ್ನೊಂದು ಗಿಡವನ್ನು ಸಹ ಹೀಗೆ ಪ್ರೂನ್ ಮಾಡಿದ್ದೆ. ಅದು 1 ಮಂತ್ ಆಫ್ಟರ್ ಎಷ್ಟು ಚೆನ್ನಾಗಿ ಚಿಗುರಿ ಎಷ್ಟು ದೊಡ್ಡದಾಗಿ ಹೂ ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ಹೀಗೆ ಪ್ರೂನ್ ಮಾಡಬೇಕು, ನೀಟಾಗಿ ಕಟ್ ಮಾಡಬೇಕು. ಇದನ್ನು ಮಾಡಿದಾಗ ನಿಮಗೆ ನೋಡಿರ್ತೀರ ಕೆಲವೊಂದೊಂದು ಕಡೆ ಹೇಗಾಗಿರುತ್ತೆ ಅಂದರೆ ಗಿಡ ಒಂದೇ ಒಂದು ಕುಡಿ ಉದ್ದಕ್ಕೆ ಮೇಲೆ ತನಕ ಹೋಗಿ ಒಂದು ಹೂ ಬಿಟ್ಟಿರುತ್ತೆ ಮೇಲೆ, ಮತ್ತೆಲ್ಲೂ ಗ್ರೋತೇ ಇರೋದಿಲ್ಲ. ಹಾಗಾಗೋದಕ್ಕೆ ಕಾರಣ ಹೀಗೆ ಪ್ರೂನಿಂಗ್ ಇಲ್ಲದೆ ಇರುವಂಥದ್ದು. ಸೊ ನೀವು ರೆಗ್ಯುಲರಾಗಿ ಹೀಗೆ ಕಟ್ ಮಾಡ್ತಾ ಇದ್ದರೆ ಗಿಡ ತುಂಬ ಹೈಟ್ ಹೋಗೋದಿಲ್ಲ, ಸ್ವಲ್ಪ ಹೈಟಲ್ಲೇ ಹೂಗಳನ್ನು ಬಿಟ್ಕೊಂಡು ಇರುತ್ತೆ. ಜೊತೆಗೆ ಪ್ರತಿಯೊಂದು ಇದಿರುತ್ತೆ, ಒಂದು ಚಿಗುರು ಇರುತ್ತೆ ಅಂದರೆ ಅದರಲ್ಲೇ ಗಂಟಲ್ಲೂ ಸಹ ಮತ್ತೆ ಚಿಗುರು ಬರುತ್ತೆ. ಸೊ ನೀರನ್ನು ಬುಡಕ್ಕೇ ಹಾಕಬೇಕು. ನೀವು ಇನ್ ಕೇಸ್ ಪೈಪಲ್ಲಿ ಏನಾದ್ರು ಸ್ಪ್ರೇ ಮಾಡ್ತೀರಾ ಅನ್ನೋದಿತ್ತು ಅಂದರೆ ಎಲ್ಲಿ ಕಟ್ ಮಾಡಿರ್ತೀರಲ್ಲ ಅಲ್ಲಿ ಅರಿಶಿನ ಏನಾದರೂ ಹಚ್ಚಬೇಕು. ಸೊ ಮಣ್ಣಿಗೆ ನೀವು ನೀರು ಹಾಕ್ತೀರಾ ಅಂದರೆ ಪ್ರೂನ್ ಮಾಡಿರೋ ಜಾಗಕ್ಕೆ ಅರಿಶಿನ ಎಲ್ಲ ಹಚ್ಚುವಂಥ ಅಗತ್ಯ ಏನೂ ಇರೋದಿಲ್ಲ. ಬುಡಕ್ಕೆ ನೀರನ್ನು ಹಾಕಿದ್ರೆ ಸಾಕಾಗತ್ತೆ. ಹಾಗೆ ಸಹಜವಾಗಿ ಒಣಗಿದ ಎಲೆಗಳೆಲ್ಲ ಇದ್ದರೆ ಅದನ್ನು ರಿಮೂವ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ತುಂಬ ಗುಲಾಬಿ ಗಿಡಗಳಿದೆ. ಅದೆಲ್ಲದೂ ಸಹ ನರ್ಸರಿಯಿಂದ ತಂದಿರುವಂತಹ ಗುಲಾಬಿ ಗಿಡಗಳೇ. ಅವುಗಳು ತುಂಬ ವರ್ಷಗಳಿಂದ ನಾನು ಉಳಿಸ್ಕೊಂಡು ಬಂದಿರೋದು ಈ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿನೇ. ಇದಿಷ್ಟನ್ನು ನೀವು ಮಾಡ್ಕೊಂಡು ಬಂದರೆ ಸಾಕು, ಎಂತಹ ಗುಲಾಬಿ ಗಿಡದಲ್ಲೂ ಸಹ ಚಿಗುರು ಬರೆಸಿ ದೊಡ್ಡ ಗಾತ್ರದ ಹೂಗಳನ್ನು ಪಡಿಬಹುದು. ನೀವು ನೋಡಿದ್ದೀರಾ, ಇದೇ ಗುಲಾಬಿ ಗಿಡದಲ್ಲಿ ಇನ್ನೂ 3 ರೋಸ್ ಇತ್ತು. ನೀವು ಬೇರೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ. ಅದನ್ನು ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ. ನಮ್ಮ ಅಂಗೈಯಷ್ಟು ಅಗಲ ದೊಡ್ಡ ಹೂಗಳನ್ನು ನಾವು ಪಡ್ಕೊಳ್ಬಹುದು. ನೀವು ಹೊರಗಡೆ ಬೇರೆ ಗೊಬ್ಬರಕ್ಕೆ ದುಡ್ಡು ಹಾಕೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೇ ಮಾಡಿ ಕೊಡಿ ಸಾಕು, ಬೇರೆ ಇನ್ನೇನು ಬೇಕಾಗೋದಿಲ್ಲ. ಹೇಗೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದ ಕೊನೆಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ದು ಪ್ಲೇ ಲಿಸ್ಟ್ ಕೊಡ್ತೀನಿ, ಅದರಲ್ಲಿ ನೋಡಿ. ಗಿಡನ ನಾವು ಸದೃಢವಾಗಿ ಬೆಳೆಸಿದಾಗ ಆಗಾಗ ಪೆಸ್ಟಿಸೈಡ್ಸ್ಗಳನ್ನ ಸ್ಪ್ರೇ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ಹಾಗೂ ಪೆಸ್ಟ್ ಅಟ್ಯಾಕ್ ಆದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿ. ಹೀಗೇನೆ ನೀವು ಕೂಡ ಗಿಡಗಳನ್ನ ಈ ಒಂದು 5 ಟಿಪ್ಸ್ ಅನ್ನ ಫಾಲೋ ಮಾಡಿ ಗಿಡಗಳನ್ನ ಬೆಳೆಸಿ ಹೆಚ್ಚು ಹೂಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಚಾನಲಲ್ಲಿ ಬೇರೆ ಗಾರ್ಡನ್ ವಿಡಿಯೋಸ್ಗಳಿದೆ, ನೋಡಿ ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್.